ಆಕಾಶವಾಣಿ ಮಡಿಕೇರಿ. ಚಿತ್ರರಂಜನೆ ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಶ್ರೋತೃಗಳೇ, ಸಿನಿಮಾ ರಂಗದ ಬಗ್ಗೆ ಮಾಹಿತಿ ನೀಡ್ತಾ ಇರುವಂತಹ ಚಿತ್ರರಂಜನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಕಿರಣ್ ದಕ್ಷಿಣ ಕನ್ನಡದಿಂದ ಕನ್ನಡಕ್ಕೆ ದಕ್ಕಿದ ಪ್ರತಿಭಾವಂತ ಸಂಗೀತಗಾರ. ಮಂಗಳೂರಿನಲ್ಲಿ ಗುರುಕಿರಣ್ ನೈಟ್ ಎಂಬ ತಂಡವನ್ನು ಕಟ್ಟಿಕೊಂಡು ಹಾಡುತ್ತಿದ್ದ ಗುರುಕಿರಣ್ ಇಂದು ಕನ್ನಡ ಚಿತ್ರರಂಗದ ಹೆಸರಾಂತ ಸಂಗೀತ ನಿರ್ದೇಶಕರು. 1998ರಲ್ಲಿ ಉಪೇಂದ್ರ ಅವರ ಎ ಚಿತ್ರದಿಂದ ಸಂಗೀತ ನಿರ್ದೇಶನಕ್ಕೆ ಕೈ ಹಾಕಿದ ಗುರುಕಿರಣ್ ಚಿತ್ರಸಂಗೀತದ ಎ ಟು ಝಡ್ ನಿರ್ದೇಶಕರಾದರು. ಗುರುಕಿರಣ್ ಅವರು ಬಯಸಿದ್ದು ಹಿನ್ನೆಲೆ ಗಾಯಕನಾಗಬೇಕು ಅಂತ. ಹಾಗೆಂದು 1986ರ ಸಮಯದಲ್ಲೇ ಬೆಂಗಳೂರಿಗೆ ಹೋದರು. ಆದರೆ ಆಯ್ಕೆಯಾಗಿದ್ದು ಮಾತ್ರ ಮೌನ ಹೋರಾಟ ಎಂಬ ಚಿತ್ರಕ್ಕೆ ನಾಯಕ ನಟನಾಗಿ. ಆದರೂ ನಿರೀಕ್ಷಿತ ಕರೆ ಬರಲೇ ಇಲ್ಲ. 1989ರಲ್ಲಿ ಉಪೇಂದ್ರ ಅವರ ಪರಿಚಯವಾಯಿತು. ನಂತರ ವಿ ಮನೋಹರ್ ಅವರ ಸಹಾಯಕರಾಗಿ ಸುಮಾರು 25 ಚಿತ್ರಗಳಿಗೆ ಕೀಬೋರ್ಡ್ ಪ್ಲೇ ಮಾಡಿದರು. ಇಷ್ಟೆಲ್ಲ ಆದರೂ ಸ್ವತಂತ್ರವಾಗಿ ಸಂಗೀತ ನೀಡುವ ಅವಕಾಶ ದೊರೆಯಲೇ ಇಲ್ಲ. ಮರಳಿ ಮಂಗಳೂರಿಗೆ ಅನ್ನುವಷ್ಟರಲ್ಲಿ ಉಪೇಂದ್ರ ಅವರಿಂದ ಕರೆ ಬಂತು. ಅದು ಎ ಚಿತ್ರಕ್ಕೆ ಸಂಗೀತ ನೀಡುವ ಅಪೂರ್ವ ಸಂದರ್ಭ. ಗೆದ್ದರೆ ಸಿನಿಮಾ, ಸೋತರೆ ಊರು. ಸತ್ವ ಪರೀಕ್ಷೆಯಲ್ಲಿ ಗುರುಕಿರಣ್ ಗೆದ್ದರು. ಎ ಚಿತ್ರದ 5 ಹಾಡುಗಳು ಹಿಟ್ ಆಗಿದ್ದವು. ಮುಂದೆ ರಾಮೋಜಿರಾವ್ ನಿರ್ಮಾಣದ ಚಿತ್ರ ಮತ್ತು ನಿನಗಾಗಿ ಚಿತ್ರಗಳಲ್ಲಿ ಮೆಲೋಡಿಯಸ್ ಹಾಡುಗಳ ಹೊಸ ಅಲೆ ಸೃಷ್ಟಿಸಿ ಜನಪ್ರಿಯರಾದರು. ಬಾಲಿವುಡ್ನ ಮರ್ಡರ್ ಚಿತ್ರದ ರೀಮೇಕ್ ಗಂಡ ಹೆಂಡತಿ ಚಿತ್ರಕ್ಕಾಗಿ ಮೂಲ ಹಿಂದಿ ಟ್ಯೂನ್ ರೀತಿಯಲ್ಲೇ ಸಂಗೀತ ನುಡಿಸಿದರು. ಮಾತು ಮುರಿದೆ ಮಾತಾಡದೆ ಮೋಹಕ ಮೋಸವ ಮಾಡಿದೆ ಮೂಕ ಮನಸ್ಸು ಮಂಕಾಗಿದೆ ಮಾರಿಯ ಮೋಜಿದು ಮೀರಿದೆ ಓ ಜೀವ ಓ ಜೀವ ಓ ಜೀವ. ಗುರುಕಿರಣ್ ಅವರ ತಂದೆ ಜಯರಾಮ ಶೆಟ್ಟಿ, ತಾಯಿ ರತ್ನಕಾಂತಿ. ತಮ್ಮ ಪುತ್ರ ಇಂಜಿನಿಯರ್ ಆಗಬೇಕೆಂಬುದು ಅವರ ಆಸೆಯಾಗಿತ್ತು. ಹೀಗಾಗಿ ಮನೆಯಲ್ಲಿ ಸಂಗೀತಕ್ಕೆ ಹಿನ್ನೆಲೆಯಾಗಲಿ ಪರಂಪರೆಯಾಗಲಿ ಇರಲಿಲ್ಲ. ಆದರೆ ಕಾಲೇಜಿನ ದಿನಗಳಲ್ಲಿ ಸಂಗೀತದ ಕಡೆಗೆ ಒಲವು ತೋರಿದ ಗುರುಕಿರಣ್ ನಂತರ ಆರ್ಕೆಸ್ಟ್ರಾಗಳಲ್ಲಿ ಹಾಡಲು ತೊಡಗಿದರು. ತನ್ನದೇ ಆದ ಗುರುಕಿರಣ್ ನೈಟ್ ಎಂಬ ತಂಡ ಕಟ್ಟಿಕೊಂಡು ರಸಸಂಜೆ ಅಲ್ಲದೆ ಸಿನಿಮಾ ನಟರನ್ನ ಕರೆಸಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದರು.
कुछ 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 मुझे कुछ कुछ हो गया ये दे चुचो चुचो विषया मुझे कुछ कुछ हो गया ये दे चुचो चुचो विषया दिल तो पागल हो गया ये दुआसिया कद हुच 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 मुझे कुछ कुछ हो गया ये दे चुचो चुचो विषया ಕನ್ನಡ ಚಿತ್ರರಂಗಕ್ಕೂ ಮೊದಲು ಗುರುಕಿರಣ್ ತುಳು ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕನಾಗಿ ಹಾಡಿದರು. ಮೋಕ್ಯದ ಬಲೆ ಮೊದಲಿಗೆ ಹಾಡಿದ ಚಿತ್ರ. ಆದರೆ ಈ ಚಿತ್ರ ತೆರೆ ಕಾಣಲಿಲ್ಲ. ನಂತರ ಬದುಕೊಂಜಿ ಕಬಿತೆ ಚಿತ್ರಕ್ಕೊಂದು ಹಾಡಲು ಹೋದಾಗ ಅಭಿನಯಿಸುವ ಅವಕಾಶವೂ ದೊರೆಯಿತು. ಸತ್ಯ ಓಲುಂಡು, ರಾತ್ರಿ ಪಗೆಲ್ ಚಿತ್ರಗಳಲ್ಲೂ ನಟಿಸಿದರು. ಸಂಗೀತ ನಿರ್ದೇಶಕರಾದ ನಂತರ ತಮ್ಮ ಕನಸಿನಂತೆ ಕೆಲವೊಂದು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರೂ ಆದರು. 2003ರಲ್ಲಿ ಬಿಡುಗಡೆಯಾದ ಕರಿಯ ಚಿತ್ರದ ಹಾಡಿಗಾಗಿ ಉತ್ತಮ ಹಿನ್ನೆಲೆ ಗಾಯಕ ಎಂಬ ಚಿತ್ರೋದ್ಯಮದ ಪ್ರಶಸ್ತಿ ಪಡೆದರು. ಮಾತಾಡು ಸಾಕು ಮೌನ ಬಿಸಾಕು ಮಾತಾಡು ಸಾಕು ಮೌನ ಬಿಸಾಕು ಹೋರಾಡುವ ತಮ್ಮಿದೆ ಹುಡುಕಾಡುವ ದಿಲ್ಲಿದೆ ಮಾತಾಡು ಸಾಕು ಮೌನ ಬಿಸಾಕು ಹೋರಾಡುವ ತಮ್ಮಿದೆ ಹುಡುಕಾಡುವ ದಿಲ್ಲಿದೆ ತಲೆ ಮೇಲೆ ನೂರು ತಲೆ ಬೀಳಲಿ ಭೂಮಿನ ಚೂರು ಚೂರಾಗಲಿ ಪ್ರೀತಿಲಿ ನಾನು ನರ ರಾಕ್ಷಸ ನರನಾಡಿಯಲ್ಲ ನಿನಗೆ ವಶ ಯಾಕೆ ಹೀಗೆ ಚಿಟ್ಟೆ ಹಾಗೆ ಮರೆಯಾಗಿ ಹೋದೆ I love you. ಮಾತಾಡು ಸಾಕು ಮೌನ ಬಿಸಾಕು ಹೋರಾಡುವ ತಮ್ಮಿದೆ ಹುಡುಕಾಡುವ ದಿಲ್ಲಿದೆ. ಗುರುಕಿರಣ್ ಅವರ ಮೆಚ್ಚಿನ ಗಾಯಕ ಹಿಂದಿ ಚಿತ್ರರಂಗದ ಕಿಶೋರ್ ಕುಮಾರ್ ಅವರು. ಕನ್ನಡದಲ್ಲಿ ಗುರುಕಿರಣ್ ಅವರಿಗೆ ಇಷ್ಟವಾದ ಹಳೆಯ ಹಾಡುಗಳೆಂದರೆ ಇಳೆಯರಾಜ ಸಂಗೀತದ ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವ ನಯನ ಹಾಗೂ ವೀರಕೇಸರಿ ಚಿತ್ರದ ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ. ನಿನಗಾಗಿ ಚಿತ್ರ ವಿಜಯ ರಾಘವೇಂದ್ರ ಹಾಗೂ ಮಂಗಳೂರಿನ ಚಿಲುವೆ ರಾಧಿಕಾ ಅವರ ಪ್ರಥಮ ಚಿತ್ರವಾಗಿತ್ತು. ಈ ಚಿತ್ರಕ್ಕೆ ಗುರುಕಿರಣ್ ಅವರ ಸಂಗೀತದಲ್ಲಿ ಚಿತ್ರ ಹಾಡಿದ ಗೀತೆಯೊಂದು ಈಗ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ ಮನಸ್ಸು ಕೇಳುವ ನೂರು ಆಸೆಗೆ ಬೇರೆಯಾಗಬಹುದು ಹೃದಯ ಆಡುವ ಉಸಿರ
ಸುಮಾರು 60ಕ್ಕೂ ಹೆಚ್ಚು ಚಿತ್ರಗಳಿಗೆ ಗುರುಕಿರಣ್ ಅವರು ಈಗಾಗಲೇ ಸಂಗೀತ ಸಂಯೋಜಿಸಿದ್ದಾರೆ. ಚಂದು, ಸಚ್ಚಿ, ವಾಲಿ, ಹುಚ್ಚ, ಬಿಂದಾಸ್, ಸತ್ಯ ಇನ್ ಲವ್, ಅಂತೂ ಇಂತೂ ಪ್ರೀತಿ ಬಂತು ಮುಂತಾದ ಚಿತ್ರಗಳಿಗೆ ಅವರ ಸಂಗೀತವಿದೆ. 1994ರಲ್ಲಿ ತೆರೆಗೆ ಬಂದ ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ನಿಷ್ಕರ್ಷ ಚಿತ್ರದಲ್ಲಿ ನಾಯಕ ವಿಷ್ಣುವರ್ಧನ್ ಮತ್ತು ವಿಲನ್ ಪಾತ್ರದ ಬಿಸಿ ಪಾಟೀಲ್ ಅವರೊಂದಿಗೆ ಗುರುಕಿರಣ್ ಗಮನಾರ್ಹ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಉಪೇಂದ್ರ ಅವರ ಕುಟುಂಬ ಹಾಗೂ ಗಣೇಶ್ ಅವರ ಅರಮನೆ ಚಿತ್ರಗಳಲ್ಲೂ ಗುರುಕಿರಣ್ ನಟಿಸಿದ್ದಾರೆ. ಈಗ ಅರಮನೆ ಚಿತ್ರದ ಗೀತೆ ಕಾರ್ತಿಕ್ ಅವರ ಧ್ವನಿಯಲ್ಲಿ. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ, ಮಾತನಾಡಲ ಇಲ್ಲ ಹಾಡು ಹಾಡಲ, ಹೇಗೆ ತಿಳಿಸಲಿ ನನ್ನ ಎದೆಯ ತಳಮಳ, ಪತ್ರ ಬರೆಯಲ. 2005ರಲ್ಲಿ ಬಿಡುಗಡೆಯಾದ ಸೂಪರ್ ಹಿಟ್ ಚಿತ್ರ ಜೋಗಿ ಹಲವು ದಾಖಲೆಗಳನ್ನು ನಿರ್ಮಿಸಿತು. ಶಿವರಾಜ್ ಕುಮಾರ್, ಜೆನ್ನಿಫರ್ ಕೋತ್ವಾಲ್ ನಟನೆಯ ಜೋಗಿ 50ಕ್ಕೂ ಹೆಚ್ಚು ಸಿನಿಮಾ ಮಂದಿರಗಳಲ್ಲಿ ಭರ್ಜರಿ 100 ದಿನಗಳ ಪ್ರದರ್ಶನ ಕಂಡಿತು. ಚಿತ್ರದ ಆಡಿಯೋ ಧ್ವನಿ ಸುರುಳಿ ಗಳಿಕೆಯಲ್ಲಿ ಹೊಸ ದಾಖಲೆ ಬರೆಯಿತು. ಪ್ರೇಮ್ ನಿರ್ದೇಶನದ ಜೋಗಿ ತೆಲುಗಿನಲ್ಲೂ ತೆರೆ ಕಂಡಿತು. ಗುರುಕಿರಣ್ ಕನ್ನಡ ಮತ್ತು ತೆಲುಗು ಆವೃತ್ತಿಗಳಿಗೆ ಸಂಗೀತ ನೀಡಿ ಅತ್ಯುತ್ತಮ ಸಂಗೀತಕ್ಕಾಗಿ ಪ್ರಶಸ್ತಿ ಗಳಿಸಿದರು. ಪಾಪ್, ರಾಕ್ ಅಲ್ಲದೆ ಜನಪದ ಶೈಲಿಯ ಸಂಗೀತಕ್ಕೂ ತಾನು ಸೈ ಎಂದರು. ನಿರ್ದೇಶನದೊಂದಿಗೆ ಗೀತೆಯನ್ನು ಬರೆದ ಪ್ರೇಮ್ ಹಾಡನ್ನ ತಾವೇ ಹಾಡಿದ್ರು. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಗುರುಕಿರಣ್ ಅವರ ಮತ್ತೊಂದು ಯಶಸ್ವಿ ಸಂಗೀತಕ್ಕೆ ಸಾಕ್ಷಿಯಾಗಿದ್ದು ಆಪ್ತಮಿತ್ರ. 2004ರಲ್ಲಿ ದ್ವಾರಕೀಶ್ ನಿರ್ಮಿಸಿದ ಈ ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ಕಳ್ಳ ಕುಳ್ಳ ಜೋಡಿ ಮತ್ತೆ ಒಂದಾಗಿದ್ರು. ಹಿಟ್ ಗೀತೆಗಳನ್ನು ನೀಡಿದ ಗುರುಕಿರಣ್ ಚಿತ್ರ, ಧಮ್ ಚಿತ್ರಗಳ ಬಳಿಕ 3ನೇ ಬಾರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಎಂಬ ಫಿಲ್ಮ್ಫೇರ್ ಪ್ರಶಸ್ತಿಗೆ ಭಾಜನರಾದರು. 2010ರಲ್ಲಿ ವಿಷ್ಣುವರ್ಧನ್ ಅವರ 200ನೇ ಚಿತ್ರ ಆಪ್ತರಕ್ಷಕ ತೆರೆಗೆ ಬಂತು. ಆಪ್ತಮಿತ್ರ ಚಿತ್ರದ 2ನೇ ಭಾಗವಾಗಿದ್ದ ಆಪ್ತರಕ್ಷಕ ವಿಷ್ಣು ಅವರ ಮರಣ ನಂತರ ಬಿಡುಗಡೆಯಾಗಿ ಭಾರೀ ಯಶಸ್ಸು ಗಳಿಸಿತು. ಆಪ್ತಮಿತ್ರದಂತೆ ಆಪ್ತರಕ್ಷಕ ಚಿತ್ರದಲ್ಲೂ ಶಾಸ್ತ್ರೀಯ ಹಾಡುಗಳಿಗೆ ಸಂಗೀತ ನೀಡಿದ್ದರು ಗುರುಕಿರಣ್. ಈ ಚಿತ್ರದ ಹಿಟ್ ಗೀತೆಯೊಂದನ್ನು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಗರನೆ ಗರ ಗರನೆ ಗರನೆ ಗರ ಗರನೆ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ, ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ, ಲಲನಾಮಣಿ ಗಜಗಾಮಿನಿ ಬಳುಕೋ ನಡೆಗೆ ಹುಲ್ಲುಕೋ ಜಡೆಗೆ, ತಲೆ ತಿರುಗಿದ ಧರೆದಿನ ತಿರುಗಿದೆ ಅಮಲಿನನೇ. ನಾಗವಲ್ಲಿ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ, ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಹೌಲ ಹೌಲ. ಆಪ್ತರಕ್ಷಕ ಚಿತ್ರದ ನಿರ್ದೇಶಕರು ಪಿ. ವಾಸು. ಈ ಚಿತ್ರ ತೆಲುಗು ಭಾಷೆಗೂ ಡಬ್ ಆಯಿತು. ವೆಂಕಟೇಶ್ ಚಿತ್ರದ ನಾಯಕ ನಟನಾದರೆ ನಾಗವಲ್ಲಿ ಹೆಸರಿನ ಈ ತೆಲುಗು ಚಿತ್ರಕ್ಕೂ ಗುರುಕಿರಣ್ ಸಂಗೀತ ಒದಗಿಸಿದರು. ವಂದನಾಲು ವಂದನಾ
నేస్తానికి ఇల్లే వెలిగించే దైవానికి. వందనాలు వేల వందనాలు, వందనాలు వేల వందనాలు. మేలు చేసిన మంచి మనిషికి చాలనే వేల వందనాలు, చాలనే వేల వందనాలు, చాలనే వేల వందనాలు. ಹಾಡುಗಾರನಾಗಬೇಕೆಂದುಕೊಂಡು ಹೋದವ ನಟನಾದೆ. ನಟನಾಗಲು ಹೋಗಿ ಸಂಗೀತ ನಿರ್ದೇಶಕನಾದೆ. ಪ್ರಾಯಶಃ ನಾಳೆ ಇದೊಂದು ಬಿಟ್ಟು ಬೇರೆ ಇನ್ನೇನೋ ಆದರೂ ಆಗಬಹುದು. ಇದು ಗುರುಕಿರಣ್ ಅವರು ಹಿಂದೊಮ್ಮೆ ಆಡಿದ್ದ ಮಾತು. ತಾನು ಬಯಸಿದಂತೆ ಅತ್ತ ಗಾಯಕರೂ ಆದ, ಇತ್ತ ಸಂಗೀತ ನಿರ್ದೇಶಕರೂ ಆದ, ನಡುವೆ ನಟರೂ ಆದ ಗುರುಕಿರಣ್ ಇತ್ತೀಚೆಗೆ ಹೊಸ ಗಾಯಕ ಗಾಯಕಿಯರನ್ನ ಚಿತ್ರರಂಗಕ್ಕೆ ಪರಿಚಯಿಸುತ್ತಿದ್ದಾರೆ. ತಮ್ಮ ಚಿತ್ರ ಬದುಕಿಗೆ ಆಸರೆಯಾದ ಉಪೇಂದ್ರ ಅವರನ್ನ ಗಾಡ್ ಫಾದರ್ ಆಗಿ ಕಂಡ ಗುರುಕಿರಣ್ ಹಲವಾರು ಹೊಸ ಪ್ರತಿಭೆಗಳಿಗೆ ಗಾಡ್ ಫಾದರ್ ಆಗಿದ್ದಾರೆ. ದಿವಂಗತ ನಟ ಸುನಿಲ್ ಅವರ ತಂಗಿ ಪಲ್ಲವಿ ಅವರನ್ನ ಬಾಳ ಸಂಗಾತಿಯಾಗಿ ಆರಿಸಿಕೊಂಡ ಕರಾವಳಿಯ ಸಂಗೀತ ಸುಂದರ ಗುರುಕಿರಣ್ ಯಶಸ್ಸಿನ ಅಲೆಯೊಂದಿಗೆ ಸಂಭ್ರಮಿಸುತ್ತಿದ್ದಾರೆ. You got to smile all the while. ಈ ಜೀವನ it's yours every day. You got to smile all the while. ಈ ಜೀವನ it's yours every day. ಗುಣ 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 ಗು ಗುಣ 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 ಗು ಗುಣ 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 ಗು ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀನಗು ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು ಮುತ್ತು ಕಂದನಿಂದ ಕದ್ದ ಮುತ್ತಿನಾನಗು ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು ಮುದ್ದು ಕಂದನಿಂದ ಕದ್ದ ಮುತ್ತಿನಾನಗು ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀನಗು. ಚಿತ್ರರಂಜನೆ ಪ್ರಸಾರವಾಯಿತು. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಪ್ರಸ್ತುತಿ ರಫೀಕ್ ಅಹ್ಮದ್. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಹಕಾರ ಜೀವನ್ ಜೆಎನ್. ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.